नमस्कार, KMM मराठीमध्ये आपलं स्वागत। एक नजर टाकूया आजच्या हेडलाईन्सवर। राज्यात एकही DCM पद रिक्त नाही, मी कोणाच्या बाजूने नाही ना विरोधात, कृषी मंत्री चलुवरायस्वामी यांची पत्रकार परिषदेत दिली माहिती। बेळगाव जिल्ह्यात बनावट डॉक्टरांचा सुळसुळाट, आरोग्य विभागाने उचलले महत्त्वाचे पाऊल। मंगळवारी बडकल गल्लीतील 2 दवाखान्यांवर टाकला छापा। रासायनिक शेतीमुळे जमिनीची होते विषबाधा, शंकरगौडांनी केली सेंद्रिय शेतीमध्ये क्रांती। 8 वर्षांपासून रसायने आणि कीटकनाशकाचा केलाय त्याग। आता पाहूया सविस्तर बातम्या। राज्यात DCMचे एकही पद रिक्त नसल्याचे कृषी मंत्री चलुवरायस्वामी यांनी म्हटले आहे। राज्यात DCMचे एकही पद रिक्त नाही, मी कोणाच्या बाजूने किंवा विरोधात नाही। DCM पद रिक्त आहे की नाही हे हायकमांड पाहणार आहे, असे कृषी मंत्री चलुवरायस्वामी यांनी सांगितले। बुधवारी पत्रकारांशी संवाद साधताना ते बोलत होते। ನಮ್ಮ ಪಕ್ಷ ಯಾರು ಬರೋದಿಲ್ಲ, ಯಾರು ಪಕ್ಷದ ಹೈಕಮಾಂಡ್ ಇದೆ ನಮ್ಮಲ್ಲಿ। ಸರಿ, ಖಾಲಿ ಇಲ್ವಲ್ಲ, ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು। ದಲಿತರಿಗೂ ಕೊಡಬಾರ್ದು ಅಂತಿಲ್ಲ, ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ, ಬ್ಯಾಕ್ವರ್ಡ್ ಕೊಡಬಾರ್ದು ಅಂತಿಲ್ಲ। ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ। ಜೊತೆಗೆ ನಮ್ಮದು ಸೆಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶನೂ ಇಲ್ಲ, ಹಿಂದಿನ ನಡ್ಕೊಂಡು ಬಂದಿಲ್ಲ। ಬಟ್ ಅವರವರು ವೈಯಕ್ತಿಕವಾಗಿ ಕೆಲವರು ಮಾತನಾಡಿದರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ। ಪಕ್ಷ ಅವ್ರ ಜೊತೆನಲ್ಲಿ ಅವಶ್ಯಕತೆ ಇದ್ದರೆ ಕರೆದು ಮಾತಾಡ್ತಾರೆ, ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ। ಅದನ್ನೆಲ್ಲ ನಾವು ಮಾತನಾಡ್ತಕ್ಕಂಥದ್ದು, ನಾನು ನಮ್ಮ ಸಹೋದ್ಯೋಗಿಗಳು ಮಾಡಿದ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಕೊಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ। ನನ್ನ ಕೆಲಸ ಕೃಷಿ ಇಲಾಖೆ ಕೊಟ್ಟಿದ್ದಾರೆ, ಅದರ ಸಮಸ್ಯೆ ಬಗ್ಗೆ ರೈತರಿಗೆ ಏನಾದ್ರು ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ಏನು ಮಾಡಕ್ಕೆ ಸಾಧ್ಯ ಅದನ್ನು ಮಾಡೋಣ। ಪಕ್ಷದ ಜವಾಬ್ದಾರಿಯನ್ನ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಷ್ಟ್ರ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ತೀರ್ಮಾನ ಮಾಡಿ ಯಾವುದೇ ಚರ್ಚೆ। आम्ही धर्मनिरपेक्ष भूमिका घेणारा पक्ष आहोत। काँग्रेसने वैयक्तिकरित्या काही लोकांना सांगितले आहे आणि पक्ष निर्णय घेईल। पक्षाची जबाबदारी अध्यक्ष आणि मुख्यमंत्र्यांवर असते। मी DCM वादाबद्दल बोलत नाही, असेही ते म्हणाले। राजशेखर हिरेमठ, KMM मराठी, बेळगाव। बनावट डॉक्टर प्रकरणी मंगळवारी भडकल गल्लीतील 2 हॉस्पिटलवर छापा टाकण्यात आला आहे। जिल्ह्यामध्ये बनावट डॉक्टरांचा सुळसुळाट वाढलाय। याला आळा घालण्यासाठी जिल्हा आरोग्य विभागाने पावले उचलली असून नागरिकांच्या तक्रारीनंतर मंगळवारी बडकल गल्लीतील 2 दवाखान्यांवर छापा घालण्यात आला। कित्तूर येथील बनावट डॉक्टर लाडखाण प्रकरणानंतर आरोग्य विभाग खडबडून जागा झाला असून ज्या ठिकाणी नागरिकांनी तक्रार केली आहे त्या ठिकाणी संबंधित दवाखान्यांवर छापा घालून बनावट डॉक्टरांवर करडी नजर ठेवणाऱ्या आरोग्य विभागाची चांगलीच तारांबळ उडाली आहे। जिल्ह्यातील शिव क्लिनिक आणि गुरुकृपा हॉस्पिटलवर छापा टाकून रुग्णालयातील कर्मचाऱ्यांकडून माहिती घेतली। शिव क्लिनिकला नोटीस दिल्याचे आरोग्य विभागाच्या कर्मचाऱ्यांनी सांगितले।
ಬಂದಾಗಿಂದ ಎಲ್ಲಿ ನಕಲಿ ವೈದ್ಯಕರ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ವಿಸಿಟ್ ಮಾಡಿ ಸೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಇದು ಬಡಕಲ್ಗಲ್ಲಿ ಬೆಳಗಾಂ, ಸೊ ಇಲ್ಲಿ ಶಿವ ಕ್ಲಿನಿಕ್ ಅಂತ ಏನು ಕ್ಲಿನಿಕ್ ನಡೀತಾ ಇರ್ತಲ್ಲ, ಇದು ಹೊರಗಡೆ ನೋಡಿದರೆ ಗೈನಕಾಲಜಿ ದೇವನಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಒಳಗಡೆ ಬಂದು ನೋಡಿದರೆ ಮಾಡುವಂಥ ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇದೆ. ಇಲ್ಲಿ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು, ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟು ಜನ ಮರಳಿ ಹೋಗಿ ಬಂದು ನಮ್ಮ ಮುಂದೆ ಎಷ್ಟು ಜನ ಬಂದು ಪೇಷಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ಏನು ಗೈನಕಲು ಇಲ್ಲ ಡೆಲಿವರಿ ಏನು ಮಾಡ್ತಾಯಿದ್ದಾರೆ ನೋಡಿದ್ರಾಗಿಲ್ಲ, ಎಲ್ಲರೂ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಪೌಡ್ರ್ ಆಯಿತು ಅಥವಾ ಕ್ರೀಮ್ ಬಂದು ತೊಗೋತಾ ಇದ್ದಾರೆ. ಸೊ ಡಾಕ್ಟರ್ ಮೇಲ್ಗಡೆ ತೋರಿಸ್ತಾ ಇರೋದು ಅಲೋಪತಿ ಡಾಕ್ಟರು, ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಫೇಕ್ ಅನಿಸುತ್ತೆ. ಅದು ಜೆರಾಕ್ಸ್ ಕಾಪಿ ಹಚ್ಚಿದ್ದಾರೆ. ಅವರೆಲ್ಲ ಡಾಕ್ಟರ್ ಇದ್ದಾರೆ ಕೇಳಿದರೆ ಮುನ್ನೋಡಿಯಲ್ಲಿದ್ದಾರೆ ಹೊಲ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆ ಡಾಕ್ಟರ್ ಇಲ್ಲದೆ ಮತ್ತು ಇವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ಎರಡನೇದು ನಮ್ಮಲ್ಲಿ ನಮ್ಮ KPM ನೋಡಲ್ ಆಫೀಸರ್ ಡಾಕ್ಟರ್ ಭೂವಿ ಇದ್ದಾರೆ, ಅವ್ರು ಗೈನಕಾಲಜಿಸ್ಟು. ಸೊ ಗೈನಕ್ಕೆ ಸಂಬಂಧ ಏನಿದೆ ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ಎಲ್ಲೋ ಯಾವುದೋ ಗೈನಕ್ ಪೇಷಂಟ್ ನೋಡಿದಂಥ ಯಾವುದೋ ಸಾಕ್ಷ್ಯಾಧಾರ ಇಲ್ಲ. ಇಲ್ಲಿ ಎಲ್ಲ ಬಂದಂಥ ಪೇಷಂಟ್ ಹೆಸರಿದೆ, ಅವರು ಏನು ಕೊಡೋಂಥ ಟ್ರೀಟ್ಮೆಂಟ್ ನೋಡಿದರೆ ಆಯುರ್ವೇದಿಕ್ ನಮ್ಮ ಆಯುಷ್ ಡಾಕ್ಟರ್ಸ್ ಬಂದಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡ್ರ್ ಇದೆ, ಕ್ರೀಮ್ ಇದೆ, ನೋ ಡ್ರಾಪ್ಸ್ ಇದೆ. ಫೇಶಿಯಲ್ ಎದೆಗೆ ಯಾರೋ ಬಂದು ಕೇಳ್ತಾರೆ ಡೇ ಕ್ರೀಮು ನೈಟ್ ಕ್ರೀಮು ಭಾಳ ಫೇಮಸ್ ಅಂತ ಹೇಳಿ ತೊಗೊಲಿಕ್ಕೆ ಬರ್ತಾರೆ. ಅಂದರೆ ಸರ್ಕಾರಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣ ಇದಾದ್ಮೇಲೆ ಕೆಲವೊಂದಿಷ್ಟು ಜನ ಅಂದರೆ ಈ ಅಲೋಪತಿ ಹೆಸರಿನಲ್ಲಿ ಗಂಡು ಸಂತಾನ ಆಗಬೇಕು ಅಂತೇಳಿ ಮುಂಚೆನೇ ಈ ರೀತಿ ನೋಸ್ ಡ್ರಾಪ್ಸು ಆಮೇಲೆ ಪೌಡರು ಆಮೇಲೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾರನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ ನಿಮಗೆ ಗಂಡು ಸಂತಾನ ಆಗುತ್ತೆ ಇದನ್ನೆಲ್ಲ ತೊಗೊಂಡ್ರೆ. ಅದೇ ಥರ ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ. ಇಲ್ಲಿ ತೊಗೊಂಡ್ರೆ ಪೌಡ್ರ್ ಅಂದರೆ ಶಕ್ತಿ ಬರುತ್ತೆ ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡಿ ನಾವು ಬಂದಿದ್ದೀವಿ. ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ KPM ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡು ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು? ನಾವು ಬರೋಕ್ಕಿಂತ ಮುಂಚೆ 3 ವರ್ಷದಿಂದ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು. ವಾರ್ನಿಂಗ್ ಆಗಿ ಎಲ್ಲ ಇವ್ರು ಸೀಲ್ ಮಾಡಿದ್ರು. ಆದರೂ ಮತ್ತೆ ಹೇಗೆ ನಡೀತಾ ಇದೆ? ಮತ್ತೆ ಈಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ. ಮತ್ತೆ ಈಗ ನಮಗೆ ರಿಪೀಟೆಡ್ಲಿ ಲಾಸ್ಟ್ ಒಂದು ವೀಕಿಂದ ಕಂಪ್ಲೇಂಟ್ ಬರ್ತಾ ಇತ್ತು. DC ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು DC ಅವ್ರಿಗೆ ಗಮನ ತಂದಾಗ DC ಅವರು ಅಗದಿ ಸ್ಟ್ರಿಕ್ಟಾಗಿ ಕ್ರಮ ವಹಿಸ್ತು ಅಂತ ಹೇಳಿದರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ತಂದೆ ಆಲಯಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಕುಲಂಕುಷ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಇಲ್ಲಿಗಲ್ ಅಂತ ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡೋಕೆ ಆರ್ಡರ್ ಮಾಡಿದ್ವಿ. ಅಂದರೆ ಗೈನಕಾಲಜಿ ಅಂತ ಹೆಸರಿಟ್ಟಿದ್ದು ಅದೇ ಭ್ರೂಣಲಿಂಗ ಪತ್ತೆ ಸಲುವಾಗಿ ಅಥವಾ ಈ ರೀತಿ ಅನುಮಾನ ಮೂಡುತ್ತೆ ಅಂತ ಅಲ್ಲ, ಇವರು ಸ್ತ್ರೀ ರೋಗ ತಜ್ಞ ಅಂತ ಹಾಕಿದ್ದಾರೆ. ಬಟ್ ಒಳಗಡೆ ನೋಡಿದರೆ ಅಂಥ ಭ್ರೂಣ ಹತ್ಯೆ ಮಾಡೋಂಥ ಆ್ಯಕ್ಟಿವಿಟಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಗಂಡು ಸಂತಾನ ಆಗಬೇಕು ಅಂತೇಳಿ ಆ ಥರ ಔಷಧಿ ಪೌಡ್ರು ಎಲ್ಲ ಇಟ್ಕೊಂಡಿದ್ದಾರೆ, ಕ್ರೀಮ್ಸು ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಜಾಸ್ತಿ ಲೈಂಗಿಕ ಸಾಮರ್ಥ್ಯ ಬರುತ್ತೆ. ಸೊ ಅದಕ್ಕೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಹೇಳಕ್ಕೆ ಬರಲ್ಲ. ಅದಕ್ಕೆ ಆಯುಷ್ ಡಾಕ್ಟರ್ಸ್ ಬಂದಿದ್ದಾರೆ, ಆಮೇಲೆ ಡ್ರಗ್ ಕಂಟ್ರೋಲರ್ ಬಂದಿದ್ದಾರೆ. ಅವ್ರಿಗೆ ಕುಲಂಕುಷವಾಗಿ ಅದು ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಸೊ ಇದರಿಂದ ಕಂಟೆಂಟ್ ಏನಿದೆ ಅದು ಚೆಕ್ ಮಾಡಿಸ್ತೀವಿ. ನನಗೆ ಸುಮಾರು ಲಾಸ್ಟ್ 1 ವಾರದಿಂದ ತುಂಬ ಜನ ಇಲ್ಲಿ ಲೋಕಲ್ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಭಾಳ ಜನ ಬರ್ತಾ ಇದ್ದಾರೆ, ಇವರಿಗೆ ಪೌಡರ್ ಅಂತ ಹೇಳಿ ಹೈ ಡೋಸ್ ಗುಳಿ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ಮರಳಾಗಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಇದನ್ನು ನಾವು DC ಅವ್ರ ಗಮನಕ್ಕೆ ತಂದುಬಿಟ್ಟು ಸೊ ಇದ್ರ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಸರ್ ಫ್ಯಾಮಿಲಿಯಲ್ಲಿ ಒಂದು 3-4 ಜನ ಈ ರೀತಿಯೇ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಸ್ಥಳೀಯರು. ಸೊ ಅದೇ ಇವಾಗ ಇವ್ರನ್ನು ಈ ಹಾಸ್ಪಿಟಲ್ ಸೀಸನ್ ಆದ ನಂತರ ಇವಾಗ ಮುಂದಿನ ಇವರು ತನಿಖೆ ಮಾಡಿದಾಗ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನಮ್ಗೆ 3 ಕಡೆ ಮಾಡ್ತಾ ಇರೋ ಗೊತ್ತಿದೆ, ಅಲ್ಲಿ 3 ಕಡೆ ರೇಡ್ ಮಾಡಿದ್ದೀವಿ. ನೋಡಿ, ನಾವು ಕಾನೂನು ಕ್ರಮ ತಗೋತಾ ಇದ್ದೀವಿ. ಇದ್ರ ಮೇಲೆ ವೈಯಕ್ತಿಕ ಏನಿಲ್ಲ, ನಾವು ಇದು ಜನರಿಗೆ ತೊಂದರೆ ಆಗೋದಂತ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು. ಇವಾಗ ಈ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಟೀಮು ಅವ್ರು ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಇಂಥ ಹಾಸ್ಪಿಟಲ್ ಇದೆ ಅಂತ ಅಲ್ಲಿ ಒಂದು ಎಲ್ಲ ಇದೆ ಅಂತ ಸೀಸ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಒಳಗಡೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರು ಇವ್ರು ನಂಗೆ ಅಷ್ಟು ಮಾಹಿತಿ ಇಲ್ಲ. ನಮಗೆ ಸದ್ಯಕ್ಕೆ 3 ಕಡೆ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಒಂದು ಇದು ಹಾಸ್ಪಿಟಲು, ಇನ್ನೊಂದು ಹಾಸ್ಪಿಟ್ಲು, ಇನ್ನೊಂದು ಪ್ರೊಡಕ್ಷನ್ ಸೆಂಟರ್ ಅಂತಲೇ ಹೇಳ್ತಾರೆ ಅವರು. ಎಲ್ಲಿ ತಯಾರು ಮಾಡ್ತಾರೆ ಅಂತೇಳಿ ಸಾಂಬಾರು ಹುಡುಕಿದೆ ಅಂತ ಹೇಳಿದ್ರು. ಅಲ್ಲಿ ಟೀಮ್ ಹೋಗಿ ಬಂದಿದೆ. ಈಗ ಅಲ್ಲಿ ಒಂದು ಪೊಲೀಸ್ ಸೊ ಜನರು ನಾ ಹೇಳ್ಬೇಕಾದ್ರೆ ಜನರೇ ಸ್ವಲ್ಪ ಎಚ್ಚೆತ್ತಿ ಸ್ವಲ್ಪ ಇದಾಗಬೇಕಂತ ಪ್ರಜ್ಞಾವಂತರಾಗಬೇಕು. ಸೊ ಈ ಥರ ನಾವು ಜನ ಮರಳು ಜಾತಿ ಮರಳು ಅಂತಾರಲ್ಲ, ಇಂಥ ತುಂಬ ಜನ ಬರ್ತಾರೆ.
ಇಂಥ ಔಷಧ ತೊಗೊಂಡ್ಬಿಟ್ಟು ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಇದ್ರ ಸೈಡ್ ಎಫೆಕ್ಟ್ಸ್ ಏನೂ ಗೊತ್ತಿರಲ್ಲ. ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕಂತ ಹೇಳ್ತೀನಿ. ಬೇಕಾದ್ರೆ ಇದು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಎಷ್ಟೋ ಮಂದಿಗೆ ದುಷ್ಪರಿಣಾಮ ಆದರೆ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ಕಂಪ್ಲೇಂಟ್ಸು ಕೊಟ್ಟಿದ್ದಾರೆ. ಈ ಥರ ಇದಕ್ಕಿಂತ ಮುಂಚೆ ಒಂದು ಇದೇ ಥರ ಹಾಸ್ಪಿಟಲ್ ಇಲ್ಲೇ ಸೈಡ್ ಬೈ ನೆಕ್ಸ್ಟ್ ಗಲ್ಲಿಯಲ್ಲಿ ನಾವು ಸೀಲ್ ಮಾಡಿದ್ದು ಉಂಟು. ಒಬ್ಬ ಯಾವನೋ ಇಲ್ಲಿ ರಸ್ತೆ ಮೇಲೆ ಮಾರ್ತಾ ಇದ್ದ ಡಿ ಸಿ ಆಫೀಸಲ್ಲಿ, ಅವನು ಬಂದ್ ಮಾಡಿದ್ದೀವಿ ನಾವು. ಇಲ್ಲಿವರೆಗೆ ಜಿಲ್ಲೆ ಒಳಗೆ ನಾ ಬರೋದ್ರ ಮುಂಚೆ 170 ಕೇಸ್ ಮಾಡಿದ್ವಿ ಸರ್. ಆ ಬಂದು ಸರ್ ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ನಾವು ಒಂದು 30-35 ನಾವು ಸೀಲ್ ಮಾಡಿದ್ದೀವಿ. ಅದ್ರಾಗ ಇವತ್ತೊಂದು ಜೈಲ್ಗೂ ಹಾಕ್ತಾ ಇದ್ದೀವಿ ಸರ್. ಒಬ್ಬನು ಕಿತ್ತೂರು ಘಟನೆ ಆದಮೇಲೆ ನಕಲಿ ಡಾಕ್ಟರ್ ಮೇಲೆ ಮಾಡಿದ್ದೀವಿ, ಇದೇ ಫಸ್ಟ್ ಇದು. ಅದಕ್ಕೆ ಇದಕ್ಕೂ ಸಕ್ಷಮ ಅಧಿಕಾರಿ ನಮ್ಮ THOಗಳು ಆಗ್ತಾರೆ. ನಮ್ಮ THO ಸ್ಟ್ರಿಕ್ಟಾಗಿ ವಾರ್ ಮಾಡ್ತೀನಿ. ನಮ್ಮಲ್ಲಿ ದೊಡ್ಡ ಜಿಲ್ಲೆ 10 ತಾಲೂಕು ತುಂಬ ಸ್ಮಾಲ್ ಹಾಸ್ಪಿಟಲ್ ಇರ್ತಾವೆ. ಅದನ್ನೇ ನಾವು ಸರ್ಟಿಫಿಕೇಟ್ ಅದೇ ಹೇಳಿದೆ, MD ಸರ್ಟಿಫಿಕೇಟ್ ಹೊರಗಡೆ ಇದೆ, ಒಳಗಡೆ ಸರ್ಟಿಫಿಕೇಟ್ ಇಲ್ಲ, ಫೇಕ್ ಸರ್ಟಿಫಿಕೇಟ್ ಇದೆ, ನಮ್ಗೆ ಗೊತ್ತಾಗುತ್ತೆ ಮೇಲೆ ನೋಟಕ್ಕೆ. ಅದನ್ನೇ ನಾವು ಪರಿಶೀಲನೆ ಮಾಡಿ ಆ ಡಾಕ್ಟ್ರನ್ನ ಕರೆಸ್ತೀವಿ. ಆ ಡಾಕ್ಟ್ರದ್ದು ಏನಾದರೂ ಇರುತ್ತಂದರೆ ಒಂದು KMC ಒಂದು ಕ್ಯಾನ್ಸಲ್ ಮಾಡಲಿಕ್ಕೆ ಬರೀತೀವಿ. ಎರಡನೇದು ಆಮೇಲೆ ಏನು ಕಾನೂನು ಕ್ರಮ ಲೀಗಲ್ ಆ್ಯಕ್ಷನ್ ತೊಗೋತೀವಿ ನಾವು. यावेळी बेळगावचे DH महेश कोणी, TS संजय दुमगोळ, बेळगाव तहसीलदार यांच्या नेतृत्वाखाली हा छापा टाकण्यात आला. राजशेखर हिरेमठ, KMM मराठी, बेळगाव. एका शेतकऱ्याने सेंद्रिय शेतीचा अवलंबन करून विषमुक्त भारत बनवण्याचा निर्धार केला आहे. रासायनिक शेतीमुळे जमिनीत विषबाधा होत आहे, विष पेरले जात आहे आणि विष तयार केले जात आहे, ही चिंताजनक बाब आहे. मात्र येथील एका शेतकऱ्याने सेंद्रिय शेतीतून विषमुक्त भारत घडवण्याचा निर्धार केलाय. त्यांच्या शेतामध्ये पूर्णपणे सेंद्रिय पद्धतीचा अवलंब करून ते यशस्वी आणि आदर्श शेतकरी म्हणून उदयास आले आहेत. होय, आज बहुतेक शेतकरी वेगवेगळ्या कंपन्यांच्या पेरणी बियाणे, रासायनिक खते आणि कीटकनाशके वापरून कमी वेळेमध्ये जास्त पीक घेण्याच्या घाईत असतात. पण ते पृथ्वीवर विष टाकत आहेत ही चिंताजनक गोष्ट त्यांना माहीत नसते. ही बाब गांभीर्याने घेत बेळगाव तालुक्यातील सिद्धनभावी गावातील शंकरगौडा पडिगौडा हादिमणी या शेतकऱ्याने पूर्णपणे सेंद्रिय शेतीतून शेतीमध्ये क्रांती घडवली आहे. शंकरगौडा आपल्या 15 एकर शेतीमध्ये सोयाबीन, ऊस, उडीद, मका आणि भाजीपाल्यासह विविध पिके घेतात आणि त्यांना लागणारे बियाणे आणि खते घरीच तयार करतात. त्यांनी आपल्या अंगणात 25हून अधिक औषधी वनस्पती उगवल्या आहेत. किरकोळ आजारासाठी ते डॉक्टरांकडे जात नाहीत. त्यांनी मध, हळद आणि भाज्या देखील पिकवल्या आहेत. गेल्या 3 ते 8 वर्षांपासून रसायने आणि कीटकनाशकांचा पूर्णपणे त्याग करून एरंडी आणि गांडूळ खताचा वापर करत असून कीटकनाशकांऐवजी दशपर्णीचा वापर करत आहेत. राजशेखर हिरेमठ, KMM मराठी, बेळगाव. शालेय मुलांना बसचे गैरसोय होत असल्याने ABVP कार्यकर्त्यांनी बुधवारी आंदोलन केले आहे. राज्य सरकारने शक्ती योजना लागू केल्यापासून विद्यार्थ्यांची बसेसची गैरसोय होत असून बुधवारी अभाविपच्या कार्यकर्त्यांनी आंदोलन करून जादा बसेस सोडण्याची मागणी केली. शक्ती योजना सुरू झाल्यापासून विद्यार्थ्यांना शाळा महाविद्यालयांमध्ये जाण्यासाठी खूप त्रास होत आहे. विद्यार्थ्यांच्या हितासाठी जादा बसेस सोडण्यात याव्यात अशी मागणी परिवहन मंत्र्यांकडे केली. ಶಕ್ತಿ ಗುಡುಗಿದರೆ ಬರಲೇಬೇಕು 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 ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಬೇಕೇ ಬೇಕು ಬೇಕೇ ಬೇಕು ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವ ಒಂದು ವಿದ್ಯಾರ್ಥಿಗಳ ಪರವಾಗಿರಬೇಕಾಗಿತ್ತು ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಅಲ್ಲಗಳೆದು ಇವತ್ತು ತಮ್ಮದೇ ಆಗಿರ್ತಕ್ಕಂತಹ ರಾಜಕಾರಣ ಮಾಡ್ತಿದ್ದು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇದೆ. ಇವತ್ತು ಉಚಿತ ಭರವಸೆ ಅಂತ ಹೇಳಿ ಇವತ್ತು ಉಚಿತ ಬಸ್ಸನ್ನು ಬಿಟ್ಟರು. ಇವತ್ತು ಉಚಿತ ಬಸ್ ಪ್ರಯಾಣದಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಓಡಾಟವನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಕಾಲೇಜಿಗೆ ಬರಬೇಕಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಹೆಚ್ಚು ಬಸ್ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಬಸ್ನಲ್ಲಿ ಉಚಿತವಾಗಿ ಆಗಲಿ ಅಥವಾ ಬಸ್ಸಲ್ಲಿ ಯಾವುದೇ ರೀತಿ ಕುಳಿತುಕೊಳ್ಳಿಕ್ಕೂ ಕೂಡ ಅವಕಾಶಗಳಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟೋ ಜನ ಇವತ್ತು ಆಟೋಗಳಿಗೆ ಬರ್ತಿದ್ದಾರೆ, ಇವತ್ತು ಬೇರೆ ಬೇರೆ ಬಸ್ಗಳಿಗೆ ಇವತ್ತು ದುಡ್ಡನ್ನು ಕೊಟ್ಟು ಬರ್ತಿದ್ದಾರೆ. ಎಲ್ಲರೂ ಬರ್ತಿದ್ರಲ್ಲ ದುಡ್ಡು ಕೊಟ್ಟು
ಹಾಗಾಗಿ ಯಾವ ಒಂದು ರಾಜ್ಯ ಸರ್ಕಾರ ಇವತ್ತು ನಾವು ಹಿಂದೆನೂ ABVP ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿತ್ತು, ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ. ಇವತ್ತು ಬಸ್ಸನ್ನು ಹೆಚ್ಚು ಬಿಡ್ತೀವಿ ಅಂತ ಹೇಳಿದ್ರು. ಇದೇ DC ಸಾಹೇಬರು ನಾವು ಒಂದು 6 ತಿಂಗಳ ಹಿಂದ್ಗಡೆ ಒಂದು ಪ್ರತಿಭಟನೆ ಮಾಡಿದ್ವಿ, ಹೆಚ್ಚು ಬಸ್ಸನ್ನು ಬಿಡ್ತೀವಿ, ಯಾರು ಗ್ರಾಮೀಣ ಭಾಗದಿಂದ ಬೆಳಗಾವಿಗೆ ಬರ್ತಿದ್ದಾರೋ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬಸ್ಸನ್ನು ಬಿಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರು. ಇವತ್ತಿನವರೆಗೆ ಬೆಳಗಾವಿಯಲ್ಲಿ ಯಾವುದೇ ರೀತಿ ಬಸ್ಸನ್ನು ಬಿಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಬರೀ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಅಮಲಿನಲ್ಲಿ ಹೋಗಬಾರ್ದು. ಒಂದು ರಾಜಕೀಯ ಹಿತಾಸಕ್ತಿಯನ್ನು ಬಿಟ್ಟು ಈ ರಾಜ್ಯದ ಜನಪರವಾಗಿರ್ತಕ್ಕಂಥ ಸರ್ಕಾರ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜ್ಯವನ್ನ ನಡೆಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನಾದರೂ ಇದೇ ರೀತಿಯ ನಿಮ್ಮ ಮಂಡುತನ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಪ್ರತಿಭಟನೆಯನ್ನು ABVP ಕರೆ ನೀಡುತ್ತೆ. ವಿದ್ಯಾರ್ಥಿಗಳಿಗೆ ಏನಾದರೂ ಅನಾನುಕೂಲ ಆದರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸ ABVP ಮಾಡುತ್ತೆ. ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಹೆಚ್ಚಿನ ಬಸ್ಸನ್ನು ಬಿಡಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಈ ಉಚಿತ ಬಸ್ ಪ್ರಯಾಣವನ್ನ ನೀವು ತಡೆ ಹಿಡಿದು ಮೊದಲು ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಅನ್ನು ಕಲ್ಪಿಸಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ABVP मल्लिकार्जुन पुजारी बेळगावी. विनोद कोळकार, KMM मराठी, बेळगाव. आता वेळ झाली आहे छोट्याशा विरामाची. तुम्ही पाहत राहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. विरामानंतर आपले स्वागत. जागतिक पर्यावरण दिनाचे औचित्य साधून मुदगा येथे वृक्षारोपण करण्यात आले आहे. जागतिक पर्यावरण दिनानिमित्त मुदगा येथे वृक्षारोपणाचा कार्यक्रम घेण्यात आला. मुदगा ग्रामपंचायत अंतर्गत श्रीराम कॉलनी व गोकुळनगर परिसरात सुमारे 50 झाडे लावण्यात आली. ग्रामपंचायत अध्यक्षा मीरा देशपांडे, ग्रामपंचायत सदस्य रवी कोटबागी यांच्यासह उपस्थित नागरिकांनी वृक्षारोपण केले. मी श्रीराम कॉलनीमध्ये गेले 27 वर्षापासून इथे राहतो आणि
आणि आज आमचं सगळ्यांचं हे सुदैव आहे की आमच्या कॉलनीमध्ये एक चांगला हे मोठा उद्यानासाठी काही ठेवले होते ते आज इथं आम्ही सगळं झाडं वगैरे लावलेलं आहे आणि त्यानिमित्ताने ग्रामपंचायतीचं अध्यक्ष आणि सदस्य आणि बाकी सगळे कर्मचारी सुद्धा आले होते. त्यांनी आताच त्यांनी आश्वासन दिले की हे सगळं इथं उद्यान मला काय पाहिजे ते म्हणजे पोरांना खेळण्यासाठी खेळणे वगैरे आणि वॉकिंग करणारा वॉकिंग ट्रॅक आणि बसायला वगैरे बेंच वगैरे देते म्हणून त्यांनी आश्वासन दिलेलं आहे. त्यानिमित्ताने मी त्यांना सगळं आमच्या साईनगर सगळ्या लोकांच्या मताने मी त्यांना आभारी मानतो आणि ते शक्यतो लवकरात लवकर ते करून द्यावं म्हणून त्यांना आग्रह करतो. नमस्कार. श्रीरामनगर 6व्या क्रॉस येथे सुंदर उद्यान तयार करून ग्रामपंचायतीच्या निधीतून बेंच व ट्रेकिंग वॉक व गोकुळनगरला जोडणारा रस्ता तयार करण्यात येईल असे आश्वासन अध्यक्षा मीरा देशपांडे व ग्रामपंचायत सदस्य रवी कोटबागे यांनी दिले. यावेळी शाळेतील शिक्षक व विद्यार्थी यांच्यासह वसाहतीतील रहिवासी उपस्थित होते. महादेव पवार, KMM मराठी, बेळगाव. काही महिन्यानंतर शाहूनगर येथे कर्नाटक क्षत्रिय मराठा समाजाची बैठक पार पडली आहे. शाहूनगर येथे कर्नाटक क्षत्रिय मराठा समाजाची महत्त्वपूर्ण बैठक अनेक महिन्यांनी पार पडली. माजी आमदार अनिल बेनके यांच्या अध्यक्षतेखाली झालेल्या बैठकीत महत्त्वाच्या विषयांवर चर्चा व विचारमंथन करण्यात आले. मराठा समाजाला स्वतःच्या वसतिगृहाची इमारत नसल्याने मराठा समाजातील हुशार व गरीब विद्यार्थ्यांचे हाल होत आहेत. याची दखल घेत यापूर्वी किसन येळ्ळूरकर यांनी शासनाकडून भाडे तत्वावर जागा घेऊन त्यावर खोली तयार करून 5-6 विद्यार्थ्यांसाठी वसतिगृहाची व्यवस्था केली. मात्र लीजची मुदत संपल्याने ही योजना बंद पडली. अनिल बेनकेंनी पुढाकार घेऊन बुधवारी संपूर्ण जिल्ह्यातील प्रमुखांची बैठक बोलावून आपले विचार मांडले. यावेळी ॲडव्होकेट अमर येळ्ळूरकर यांनीही या विषयावर मनोगत व्यक्त केले. आजही आम्ही जर कोल्हापूरला गेलो तर तिथं बघतोय की त्यांचा काळाचा जो आढावा आहे की त्यांचं असं म्हणणं होतं की ह्या हॉस्टेलमध्ये जर त्यांना राहायची माणसाला त्यावेळेला 1905 सालाचा काळ वेगळा होता, आताचा काळ वेगळा आहे की माणसाला जर पोटभर खायला मिळालं तर तो माणूस अभ्यासाकडे वळू शकतोय. त्यामुळे म्हणून ते हॉस्टेल काढले होते. त्याच धर्तीवर मराठा समाजाच्या वतीने इथे हॉस्टेल राहावं. आज जिल्ह्यातले पुष्कळशे गोरगरीब लोक आहेत, त्यांना जरी ऍडमिशन फ्री मध्ये मिळालं इंजिनिअरिंगला, परंतु त्यांना हॉस्टेलची फी भरायची त्यांच्याकडे परिस्थिती नाही आहे. त्या दृष्टिकोनातून आपण या हॉस्टेलसाठी ही जागा मंजूर केलेली आहे. त्यानंतर इथे डिस्ट्रिक्ट कमिटी होती आणि डिस्ट्रिक्ट कमिटीच्या माध्यमातून इथला हा बेळगाव जिल्ह्याचा कारभार केला जातोय. आणि तो कारभार करत असताना त्यावेळेच्या बॉडीने असा एक विचार केला की कुठंतरी आम्ही एकत्र येण्यासाठी काहीतरी कार्यक्रम घेतला पाहिजे. आणि तो कार्यक्रम कशाचा की बेळगाव जिल्ह्यातील गुणी विद्यार्थ्यांचा सत्कार करा. आज आपण बघतोय की बेळगाव शहरातल्या आमच्या पुष्कळच्या संस्था आहेत ते गोरगरीब विद्यार्थ्यांचा सत्कार करतायत. परंतु हा विद्यार्थ्यांचा सत्कार करायचा उद्देश त्यामागचा वेगळा होता की बेळगाव जिल्ह्यातील सर्व मराठा समाजातील जे 85 ते 80% वर मार्केटले त्यांचा कुठं सत्कार करावा ह्या दृष्टिकोनातून एक मेळावा आपण ऑर्गनाइज करत होतो. आणि मला वाटतंय सर्वसाधारण 1995 पासून सर्वसाधारण 2017 पर्यंत जोपर्यंत होतं तोपर्यंत हा कार्यक्रम व्यवस्थितरित्या पार पडत आलेला. त्यानंतरचा 2 वर्षाचा कोविडचा काळ केला, परंतु त्यानंतर हा काय आमच्या डिस्ट्रिक्ट बेळगाव जिल्हा मराठा समाजाची काय बैठक झाली नाही त्यानंतर, आणि त्यानंतर आम्ही हा कार्यक्रम बंद केलेला आहे. आणि हा कार्यक्रम घेतला तत्पूर्वी एक हॉस्टेल व्हावं त्यावेळेला जागा मंजूर झाली. जागा मंजूर झाल्यानंतर एक छोटीशी इमारत झाली आणि या इमारतीमध्ये अगदी भागातली 5 मुलं इथे शिक्षणासाठी आणि त्याचा खर्च मेजर ते माझे वडील बघायचे, बाकीचे सगळे लेटकर साहेब असतील, प्रवीण साहेब असतील, चौगुले साहेब असतील, यादव साहेब आहेत, असे थोडे थोडे वर्षभरातून करून मला वाटतं 5 ते 6 वर्ष इथे ते मुलं शिक्षणाला होती. आणि त्यांनी इथून आधी ते शिक्षण घेतले, व्यवस्थेसाठी देऊन त्यांना राहायची व्यवस्था झाली. आधी ते चांगल्या पदावर आहेत आणि ते कार्यरत. असा हा जो संस्थेचा उद्देश आहे तो संस्थेचा उद्देश कार्य करण्यासाठी एक संघटना लागते आणि त्या संघटनेमध्ये कार्य करणारे कार्यशील कार्यकर्ते लागतात. परंतु गेली 5-6 वर्ष त्या संघटनेमध्ये आज पण आम्हाला माहित नाही की कोण ऑफिस बेरर आहोत जिल्ह्याबरोबर ऑफिस बेररची आजपर्यंत ऑफिस बेरर
या बैठकीला SS मोरे, PM जगताप, दिलीप पवार, DB पाटील, YS चौगुले, PS जाधव, अमर कागवाड यांच्यासह मराठा समाजातील अनेक नेते उपस्थित होते. महादेव पवार, KMM मराठी, बेळगाव. मृत तरुणाच्या कुटुंबियांना 5 लाखाची मदत मंत्री लक्ष्मी हेब्बाळकर यांच्या हस्ते करण्यात आली आहे. दुचाकीवरून जात असताना झाड पडून मृत्यू झालेल्या कार्ले गावातील 2 तरुणांच्या कुटुंबियांना महिला व बालविकास मंत्री लक्ष्मी हेब्बाळकर यांनी बुधवारी 5 लाख रुपयांची मदत जाहीर केली. बेळगाव ग्रामीण मतदारसंघातील कार्ले गावचे 20 वर्षीय सोमनाथ मुचंडीकर दुचाकीवरून जात असताना अचानक झाड अंगावर पडल्याने मृत झाले. या संदर्भात आज मंत्री लक्ष्मी हेब्बाळकर यांनी युवकाची आई व इतर कुटुंबियांची भेट घेऊन शोक व्यक्त केला आणि मृतांच्या वारसांना शासनाकडून 5 लाख रुपयांची मदत देण्याचे आदेश सुपूर्द केले. कार्ले गावातील अन्य 16 वर्षीय विठ्ठल कृष्णा तळवार या तरुणाचाही दुचाकीवरून जात असताना झाड अंगावर पडून मृत्यू झालाय. या संदर्भात तरुणाच्या कुटुंबियाची भेट घेऊन त्यांचे सांत्वन करून सरकार 5 लाख रुपये देईल असे सांगितले. यावेळी तहसीलदार बसवराज, महसूल निरीक्षक राजू गलगली, ग्राम प्रशासकीय अधिकारी MH बुदिहाळ, युवराज कदम, विनायक पाटील, वसंत सांबरेकर यांच्यासह गावातील बहुसंख्य नागरिक उपस्थित होते. राजशेखर हिरेमठ, KMM मराठी, बेळगाव. ओपन स्टेट रोलर स्केटिंग चॅम्पियनशिप 2024 मध्ये बेळगावचे स्केटर्स चमकले आहेत. ओपन स्टेट रोलर स्केटिंग चॅम्पियनशिप 2024 मध्ये बेळगावचे स्केटर्स चमकले असून बेळगाव संघाने 9 सुवर्ण, 6 सिल्वर आणि 2 कांस्य पदके जिंकली आहेत. कर्नाटक रोलर स्केटिंग असोसिएशन आयोजित ओपन स्टेट रोलर स्केटिंग चॅम्पियनशिप 2024 मध्ये बेळगाव जिल्हा रोलर स्केटिंग असोसिएशनचे स्केटर्स सहभागी झाले होते. ही स्पर्धा दिनांक 22 ते 25 जून 2024 या कालावधीमध्ये तुमकूर आणि बेंगलोर येथे पार पडली. या ओपन स्टेट रोलर स्केटिंग चॅम्पियनशिपमध्ये सुमारे 8 जिल्ह्यातून 300च्या वर खेळाडूंनी भाग घेतला होता. बेळगाव संघाने 9 सुवर्ण, 6 सिल्वर, 2 कांस्य पदके जिंकली आहेत. फ्री स्टाईल स्केटिंग पदक विजेता आहेत अथर्व हडपडने 1 रौप्य, हिरेन राजने 2 सुवर्ण, दृष्टी अंकलेने 1 रौप्य, 1 कांस्य, अवनीश कोरीशिट्टेने 1 सुवर्ण, 1 रौप्य, रश्मी तांबिगाने 2 सुवर्ण, जयध्यान यशराजने 2 सुवर्ण, देवन बामनेने 1 सुवर्ण, 1 रौप्य पदक पटकावले आहे. अल्पाईन आणि डाऊनहिल स्केटिंग पदक विजेता आहे साईराज मेंढकेने 1 सुवर्ण, 1 रौप्य पदक विजय मिळवला. आर्टिस्टिक स्केटिंग पदक विजेता आहेत खुशिया शिमणेने 1 रौप्य, 1 कांस्य पदक पटकावले. मेरा नाम है जेदन इसराज और मैं पढ़ता हूँ बीमर स्कूल से और हम लोग पार्टिसिपेट किए थे ओपन स्टेट और जिसमें मेरे को 2 गोल्ड मिले. एक है स्पीड स्लालम और दूसरा है क्लासिक स्लालम. थैंक यू. ಎಲ್ಲರಿಗೂ ನಮಸ್ಕಾರಗಳು. ಶುಭ ಮುಂಜಾನೆ. ನಾನು ರಶ್ಮಿತಾ ದಿನೇಶ್ ಅಂಬಿಗ ಬೆಳಗಾಂ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನಿಂದ ಮಾತನಾಡುತ್ತಿದ್ದೇನೆ. ನಾನು ಓಪನ್ ಸ್ಟೇಟ್ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಸ್ಪೀಡ್ ಸ್ಲಾಲಮ್ ಮತ್ತು ಕ್ಲಾಸಿಕ್ ಸ್ಲಾಲಮ್ ಎರಡರಲ್ಲೂ 2 ಚಿನ್ನದ ಪದಕವನ್ನು ಗಳಿಸಿದ್ದೇನೆ. ಹಾಗೂ ನನ್ನ ಕೋಚ್ ಸೂರ್ಯಕಾಂತ್ ಹಿಂಡಲ್ಗೇಕರ್ ಮತ್ತು ಮಂಜುನಾಥ್ ಮಂಡಲ್ಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. Hello everyone, my name is Devin Bamni and I participated for open state competition at Bangalore and I bagged 1 gold and 1 silver in classic slalom and speed slalom, and I thank my coaches Sir Suryakant and Sir Manjunath Mandolkar. I thank them for coaching us very nicely and helping me, and I thank my parents too. Thank you. माझं नाव सूर्यकांत हिंडलगेकर. मी बेळगाव डिस्ट्रिक्ट रोलर स्केटिंग असोसिएशनचा स्केटिंग कोच असून नुकत्याच झालेल्या अदर डिसिप्लिन ओपन स्टेट रोलर स्केटिंग चॅम्पियनशिपमध्ये बेळगाव डिस्ट्रिक्ट रोलर स्केटिंग असोसिएशनचा संघ सहभागी झाला होता. या संघाने 9 गोल्ड, 5 सिल्वर आणि 3 ब्रॉन्झ जिंकून मोठे यश मिळवलेले आहे. सर्वप्रथम या सर्व खेळाडूंचे अभिनंदन व त्यांच्या पालकांचे अभिनंदन आणि येणाऱ्या पुढच्या सर्व कॉम्पिटिशनसाठी, स्पर्धेसाठी त्यांना शुभेच्छा. या सर्वांना स्केटिंग प्रशिक्षक सूर्यकांत हिंडलगेकर, योगेश कुलकर्णी, विशाल वेसने, मंजुनाथ मंडोळकर, विठ्ठल गगणे, अनुष्का शंकरगौडा आणि विश्वनाथ येळूरकर यांच्या मार्गदर्शनाखाली केली स्केटिंग रिंक, गुड शेफर्ड स्केटिंग रिंक आणि शिवगंगा स्पोर्ट्स क्लब येथे सराव करत असून
या सर्व स्केटर्सना डॉक्टर प्रभाकर कोरे, माजी आमदार श्याम घाटगे, राज घाटगे, उमेश कलगडगी, प्रसाद तेंडुलकर, इंदुधर सीताराम सरचिटणीस KRSA यांचे प्रोत्साहन लाभत आहे. महादेव पवार, KMM मराठी, बेळगाव. आता पुन्हा एकदा वेळ झाली छोट्याशा विरामाची. तुम्ही पाहत राहा KMM मराठी. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव, जया बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. विरामानंतर पुन्हा एकदा आपले स्वागत. भाजपाची सत्ता असताना केंद्राला किती काळा पैसा दिला हे स्पष्ट करायला हवे असे कृषी मंत्री चलुवराय स्वामी यांनी म्हटले आहे. भाजपची सत्ता असताना केंद्राला किती काळा पैसा दिला हे स्पष्ट करायला हवे असे कृषी मंत्री चलुवराय स्वामी म्हणाले. नवीन सरकार आल्यावर दरवाढ 5 ते 10% वाढली. यापूर्वी NDA सरकार सत्तेत असताना त्यांनी पेट्रोल आणि LPG सिलेंडरच्या दरामध्ये वाढ केली होती. कृषी मंत्री चलुवराय स्वामी म्हणाले की महाराष्ट्र, तेलंगणा आणि आंध्र प्रदेशसह इतर राज्यांच्या तुलनेत आपल्या राज्यात दरवाढ कमी आहे. ತಾವು ಸಹ ಈ ರಾಜ್ಯದ ಜನ ಆಗಿ, ಮಾಧ್ಯಮದ ಸೆಕೆಂಡ್ರಿ, ತಾವು ಈ ರಾಜ್ಯದ ಪ್ರಜೆಗಳು. ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ. ₹1 ಬರಗಾಲಕ್ಕೆ ಅವ್ರಿಗೆ ಘೋಷಣೆ ಮಾಡ್ಲಿವಲ್ಲ. ಈಗ ₹4,454 ಬಂದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅವ್ರು ಮೀಟಿಂಗ್ ಮಾಡ್ಕೊಡ್ಲಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ. ಏನಂತ ಹೇಳ್ತೀರ? ಸಮರ್ಥನೆ ಅಲ್ರಿ, ಸತ್ಯ ಹೇಳ್ತಾ ಇದೀನಿ. ಸರಿ, ಅವ್ರಿಗೆ ಏನು ಕೆಲಸ ಇಲ್ವಲ್ರಿ, ಅವ್ರು ಏನು ಹೇಳಕ್ ಆಗತ್ತೆ? ಈಗ ಯಾವ ಕಾರ್ಯಕ್ರಮ ಹೇಳ್ತಾರೆ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂತ ಯಾವ್ದು ಇರ್ತಿಲ್ಲ. 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಎಲ್ಲಾ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿರೋದು 1-2-3 ಐಟಮ್ಗೆ ನಮ್ಮ ರಾಜ್ಯಕ್ಕೆ, ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡ್ಲಿಲ್ಲ. ಹಿಂದೆ 5 ವರ್ಷನೂ ಅವ್ರ ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗಿದ್ರೆ ಸೊ ಅವರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ದೆನೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥೈಸ್ಕೊಳ್ಳದೆ ಇದ್ದಾಗಲೋ ಈ ರೀತಿ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು. ಇವ್ರೆಷ್ಟು ಕೊಡ್ತಿರುತ್ತೆ ಹಿಂದೆ? ಇವ್ರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೆ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ರಲ್ಲ, ಅವಾಗ ಎಷ್ಟೆಷ್ಟು ಕೊಟ್ಟಿದಾರಂತೆ? ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದೇ ರೀತಿ ಮಾಡಿಲ್ಲ.
ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ. ಸೊ ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ತರದ ಅಭಿವೃದ್ಧಿಗೆ ದಾರಿ ಇದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು. ಇವತ್ತು ಎಲ್ಲ ನಾವು ಮಾಡ್ಕೊಟ್ಟಿರ್ತಕ್ಕಂಥದ್ದು ಬಂದು ಮಾನಿಟರ್ ಮಾಡ್ಲಿಕ್ಕೆ ಇವರೇ ಬೇಕಾ? ಏನೋ ಒಂದು ಹೇಳ್ತಾರೆ. ಸೊ ಅದರಿಂದ ಬಿಜೆಪಿಯವರ ಪ್ರತಿಭಟನೆ ಆಗಲಿ, ಬಿಜೆಪಿಯವರ ಪತ್ರಿಕಾಗೋಷ್ಠಿ ಆಗಲಿ, ಅವರ ಟೀಕೆ ಟಿಪ್ಪಣಿ ಆಗಲಿ, ಸೊ ಯಾವುದೂ ಸಹ ಒಂದು ರೈತರು ಸ್ಟೇಟ್ इंटरेस्ट ಇಲ್ಲ. 5 वर्षांच्या कारभारात भाजप पूर्णपणे अपयशी ठरला आहे. आता विरोधी पक्षात बसून बिनबुडाचे आरोप करणे हे भाजपचे कर्तव्य आहे. केंद्र सरकारने 10 वर्षात एकही आश्वासन पूर्ण केलं नाही. मुख्यमंत्र्यांच्या घरासमोर धरणे देणे हे भाजपचे काम असल्याचे ते म्हणाले. राजशेखर हिरेमठ, KMM मराठी, बेळगाव. गोगटे कॉलेज ऑफ कॉमर्सच्या वतीने अभियंदम फेस्टिवल पार पडले आहे. गोगटे कॉलेज ऑफ कॉमर्सच्या वतीने MCOMचा इंटर कॉलेज फेस्टिवल अभ्युदम 3.0 बुधवारी वेणुगोपाल सभागृहामध्ये पार पडला. कार्यक्रमाचे उद्घाटन प्रमुख पाहुणे DICचे उपसंचालक भारत बी यांनी केले. GCCचे प्राचार्य डॉक्टर वेणुगोपाल जालिहाल यांनी पाहुण्यांचे स्वागत केले. यावेळी अध्यक्ष म्हणून AK तगरे उपस्थित होते. यावेळी त्यांनी विद्यार्थ्यांना मार्गदर्शन केले. 2 ranks and the result was 100%. And many students have scored more than 95% in the marks. The Gokte College of Commerce has been accredited as A-grade college in 4th cycle by NAC committee by getting 3.0 CGP. The totally Karnataka Law Society is running 13 institutions, and in this campus we are running Gokte College of Commerce, BCA, BBA, MCOM and Research Center. In 2018, we have celebrated the Platinum Jubilee of our Karnataka Law Society, wherein Honorable President of India, Ramnath Kovind ji, was the chief guest, and it was graced by the Chief Justice of India, Sri Deepak Misra ji, and top dignitaries are Governor of Karnataka, Sri Vaju Walia, and then Chief Minister Sri Kumaraswamy, and present he is the Industrial Minister in the center. The Gokte College of Commerce not best only in education but gives a lot of scope to the sports activity. The college has produced district level, state level champion and national level international champions. For this outstanding achievement, I congratulate the students of Gokte College of Commerce. The college is having multi-gym facility and it is provided with students at very concessional rate, and I appeal all the students to take active benefits of this multi-gym facility. I appeal the students to take active part in gymkhana activities and follow the discipline in the college to prove they are the best ambassadors of this Gokte College of Commerce. The college is having excellent placement cell, which is headed by our placement officer Sri Sagar Gulbatte, who assists the students for placing in the companies, in the insurance company, banking sectors and in other industries. Last time coming to the today's Abhyudam program, the 11 to 15 teams have participated for this event. I request and I appeal all the students to take active part in this coming to the Abhyudayam. Appeal all the students to participate in competition. I wish all the best for all the participants for today's function. या कार्यक्रमाचे सूत्रसंचालन साक्षी राऊळने केले तर आभार प्रदर्शन प्रज्ञा सरनोबत यांनी केले. महादेव पवार, KMM मराठी, बेळगाव. विद्युत अपघातांबद्दल जनतेने जागरूक राहणे हे गरजेचे आहे असे मत V प्रकाश यांनी व्यक्त केले आहे. बेळगाव येथील KPTCL गणेश मंदिराच्या सभाभवनामध्ये बुधवारी आयोजित विद्युत सुरक्षा सप्ताह कार्यक्रमाचे उद्घाटन करताना विद्युत अपघात व सुरक्षिततेबाबत जनतेला जागरूक करणे गरजेचे असल्याचे मत KPTCLचे मुख्य अभियंता V प्रकाश यांनी व्यक्त केले. ಪರಿಗಣಿಸಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ನಾವು ಸದ್ಯ ನಾವು ಏನು ಬೆಳಗಾವಿ ಜಿಲ್ಲೆ ವ್ಯಾಪ್ತಿ ಅಂತ ಇರುವಂಥ ಎಲ್ಲ 8 ವಿಭಾಗಗಳನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಈ
ಈ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಜಿಲ್ಲೆ ಇದು. ನನಗನ್ಸೋ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟ ನಂತರ ಬೆಳಗಾವಿ ಜಿಲ್ಲೆನೇ ದೊಡ್ಡ ಜಿಲ್ಲೆ. ಯಾಕಂದರೆ ಸಿಕ್ಕಾಪಟ್ಟೆ ಭೌಗೋಳಿಕವಾಗಿ ವಿಸ್ತೀರ್ಣವಿದೆ ಮತ್ತು ಕನ್ಸ್ಯೂಮರ್ದಲ್ಲಿನೂ ಬಹಳಷ್ಟು ವೈವಿಧ್ಯತೆ ಇದೆ. ಬೆಳಗಾವಿ ಇದ್ದಂಗೆ ಬೈಲಹೊಂಗಲ್ ಇಲ್ಲ, ಬೈಲಹೊಂಗಲ್ ಇದ್ದಂಗೆ ಅಥಣಿ ಇಲ್ಲ. ಸೊ ನಾವು ಪ್ರತಿಯೊಂದು ಪ್ರಾದೇಶಿಕವಾಗಿ ಏರಿಯಾ ವೈಸ್ ಏನು ಕನ್ಸ್ಯೂಮರ್ದು ಒಂದು ಅವೇರ್ನೆಸ್ ಇದೆ ಅಥವಾ ಕನ್ಸ್ಯೂಮರ್ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಅದನ್ನು ಅಟೆಂಡ್ ಮಾಡುವಂಥ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು. ಸ್ಪೆಷಲಿ ನಾವು ಹೆಸ್ಕಾಮ್ದಲ್ಲಿ ಕೆಲಸ ಮಾಡುವಂಥ ಯಾರೇ ನಮ್ಮ ಪವರ್ ಮ್ಯಾನ್ಗಳಾಗಲಿ, ಸೆಕ್ಷನ್ ಆಫೀಸರ್ ಆಗಲಿ, ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಚೀಫ್ ಇಂಜಿನಿಯರ್ ಸಾಹೇಬ್ ಇರ್ಬೋದು, ಟಿಲ್ ನಮ್ಮ MD ಅವ್ರ ತನೂ ನಾವೆಲ್ಲರೂ ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತೈತಿ. ನಾನು ಈ ದೈನಂದಿನ ಕೆಲಸಗಳಲ್ಲಿ ನೋಡಿದಾಗ ನಾವು ಬಹಳಷ್ಟು ಈಗೇನು ಸುರಕ್ಷತಾ ಏನು ಮಾತಾಡ್ತೀವಿ ಇದನ್ನು ನಾವು ಅಳವಡಿಸಿಕೊಳ್ಳುವಂಥ ಒಂದು ಸಂದರ್ಭ ಈಗ ಬಂದಿದೆ ಅಂದಂಗೆ ಅರ್ಥ ಆಗ್ತೈತಿ. ಯಾಕಂದರೆ ನಾವು ಕಳೆದ ಒಂದು ಏಪ್ರಿಲ್, ಮೇ ಮತ್ತು ಜೂನ್ದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 32 ಪ್ರಕರಣಗಳಾಗಿವೆ. ಇದರಲ್ಲಿ 8 ಮರಣಾಂತಿಕನೇ ಇವೆ. ಇದನ್ನು ಯಾವ ರೀತಿ ನಾವು ಸೀರಿಯಸ್ ಆಗಿ ತಗೊಳ್ಬೇಕಂತಂದ್ರೆ, ಆ ಒಂದು ಇಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಯ್ತಂದ್ರೆ ಆ ಆಕ್ಸಿಡೆಂಟ್ ಆದಂಥ ಸ್ಪಾಟನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಇನ್ನೊಮ್ಮೆ ಅದೇ ಜಾಗದಲ್ಲಿ ಮತ್ತೊಂದು ಅದೇ ರೀತಿ ಒಂದು ವಿದ್ಯುತ್ ಅಪಘಾತ ಆಗಬಾರ್ದಂದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇದನ್ನು ಯಾರು ಮಾಡ್ಬೇಕಂದ್ರೆ ಮಿನಿಮಮ್ ಪವರ್ ಮ್ಯಾನ್ ಮತ್ತು ಸೆಕ್ಷನ್ ಆಫೀಸರ್ ಲೆವೆಲಲ್ಲೇ ಇದು ಬಹಳಷ್ಟು ಇದಕ್ಕೆ ಒತ್ತು ಕೊಡಬೇಕಾಗ್ತದೆ. ಯಾಕಂದರೆ ಈ ಎಂಟೈರ್ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟು ವಾಸ್ಟ್ ಇದೆಯಲ್ಲ, ಈ ನೆಟ್ವರ್ಕನ್ನು ಎರಡು ರೀತಿಯಾಗಿ ನಾವು ನೋಡಬೇಕಾಗ್ತದೆ. ಒಂದು ಇರುವಂಥ ನೆಟ್ವರ್ಕನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬೇಕು, ಅಲ್ಲಿ ಬೇಕಾದಂಥ ಏನಾದರೂ ಇಂಟರ್ನೆಟ್ ಪೋಲ್ಸ್ ಇರ್ಬೋದು ಅಥವಾ ಹೆಜಾರ್ಡಸ್ ಲೊಕೇಶನ್ ರೆಕ್ಟಿಫೈ ಮಾಡೋದ್ರ ಬಗ್ಗೆ ಇರ್ಬೋದು, ಅದನ್ನು ನಾವು ಏನು ಮಾಡಬೇಕು ಅನ್ನೋದ್ರ ಒಂದು ಭಾಗ ಇರ್ಬೋದು. ಎರಡನೇ ಭಾಗ ಅಂದರೆ ಈಗೇನು ಹೊಸ ನೆಟ್ವರ್ಕ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಎಕ್ಸಿಸ್ಟಿಂಗ್ ನೆಟ್ವರ್ಕಿಗೆ, ಅದು ಎಷ್ಟರ ಮಟ್ಟಿಗೆ ಸುರಕ್ಷತೆಯಿಂದ ಕೂಡಿದೆ ಅಥವಾ ಎಷ್ಟರ ಮಟ್ಟಿಗೆ ಅದು ಐ ಆ್ಯಕ್ಟ್ ಆಗಲಿ ಅಥವಾ ಸೇಫ್ಟಿ ಸ್ಟ್ಯಾಂಡರ್ಡನ್ನು ಮೀಟ್ಔಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗ್ತದೆ. ಯಾಕಂದರೆ ನಾವು ಪ್ರತಿ ದಿವಸನೂ ಹೊಸ ಕನೆಕ್ಷನ್ ಕೊಡ್ತೀವಿ, ಪ್ರತಿ ದಿವಸನೂ ಹೊಸ ಲೈನ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀವಿ, ಪ್ರತಿ ದಿವಸನೂ ಹೊಸ 11 kV ಲೈನ್ ಆಗಲಿ, LT ಲೈನ್ ಆಗಲಿ, TCಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ನಿರಂತರ ಪ್ರಕ್ರಿಯೆ. ಬಟ್ ನಾನೇನನ್ನೋದು, ತಾವೆಲ್ಲರೂ ಸ್ವಲ್ಪ ಹೊಸ ಕನೆಕ್ಷನ್ ಕೊಡೋಕ್ಕಿಂತ ಪೂರ್ವದಲ್ಲಿ ಒಂದು ಸಲ ಆ ಇನ್ಸ್ಟಾಲೇಷನ್ ಆಗಲಿ ಅಥವಾ ಆ ಲೊಕೇಶನನ್ನು ಒಂದು ಸಲ ಚೆಕ್ ಮಾಡಿ ಹೌದು ಎಲ್ಲ ರೀತಿಯಿಂದನೂ ಸೇಫ್ಟಿ ಇದೆ ಅಂದಾಗ ಕನೆಕ್ಷನ್ ಕೊಡ್ರಿ. ಒಂದು ದಿವಸ ಲೇಟ್ ಆದ್ರೂ ಚಿಂತಿಲ್ಲ. ನಾವು ಯಾವುದೋ ಹೈಯರ್ ಆಫೀಸರ್ಸು ಇವತ್ತಿನ ಕೆಲಸ ಇವತ್ತು ಮಾಡಿರಿ ಅಂತಂದು ನಾವು ಯಾವುದೋ ಪ್ರೆಷರ್ ಮಾಡ್ತಾ ಇದ್ದೀವಿ. ಬಟ್ ಯಾವ ಕೆಲಸ ನೀವು ಮಾಡ್ತೀರಿ ಅದು ಆದಷ್ಟು ಮಟ್ಟಿಗೆ ನಿಮ್ಮ ಜೀವಕ್ಕೆ ಅಪಾಯ ಕೊಡಬಾರ್ದು. ನಮ್ಮ ಜೀವ ಎಷ್ಟು ಸುರಕ್ಷಿತ ಇರ್ತೈತಿ ಅದೇ ರೀತಿ ಸಾರ್ವಜನಿಕರ ಜೀವನೂ ಸುರಕ್ಷಿತ ಇಡಬೇಕು ಅನ್ನೋದು ನಮ್ಮ ಕರ್ತವ್ಯ ಇದೆ. ಯಾಕಂದರೆ ಮೊನ್ನೆ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಜಿಲ್ಲಾಧಿಕಾರಿಗಳು ತೊಗೊಂಡಾಗ ಅವ್ರು ಭಾಳ ಕಳವಳ ವ್ಯಕ್ತಪಡಿಸಿದ್ರು. ಯಾಕ್ರಿ ಈ ರೀತಿ ಡೆತ್ ಆಗ್ತಾ ಇದ್ದಾವೆ, ಇದನ್ನು ಏನು ಅವಾಯ್ಡ್ ಮಾಡೋರು, ಯಾವ ರೀತಿ ಅವಾಯ್ड ಮಾಡೋರು ಅಂತ ಕೇಳ್ತಾರೆ. साकष्ट KDP मीटिंग. या कार्यक्रमात वीज प्रसारण महामंडळ व हेस्कॉमचे अधिकारी सहभागी झाले होते. पॉवरमन रमेश सौदी व TLM कर्मचाऱ्यांनी विजेचे टॉवर व विजेचे खांब यामुळे होणारे अपघात व सुरक्षितता याबाबत प्रात्यक्षिक देऊन जनतेला सावधगिरीची माहिती दिली. ಕೆಲಸ ಮಾಡ್ತೇವೆ. ಇನ್ನು ಇದು ಕಟಿಂಗ್ ಪ್ಲಾನ್ ಅಥವಾ ಪಕ್ಕಡ್ ಅಂತೇವೆ. ಇದನ್ನ ಹೆಸ್ಕಾಮ್ನಲ್ಲೆಲ್ಲ ನಾವು ಇದು ಎಲ್ಲ ವೈರ್ಗಳನ್ನು ಟ್ವಿಸ್ಟ್ ಮಾಡಲಿಕ್ಕಾಗಲಿ ಅಥವಾ ಈಗ ನಾವು ಡೈರೆಕ್ಟಾಗಿ ಕರೆಂಟ್ ಟಚ್ ಮಾಡಲಾರ್ದೆ ವಿತ್ ದಟ್ ಮೆಟೀರಿಯಲ್ ವಿ ಕ್ಯಾನ್ ಟಚ್ ದ ಪವರ್. ಆಮೇಲೆ ಅದ್ರ ಜೊತೆಗೆ ಮೇನ್ ಅಂದ್ರೆ ಗಮ್ ಶೂಸ್ಗಳನ್ನು ನಾವು ನಮ್ಮಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ಈಗ ಮಳೆಗಾಲದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ, ನಾವು ಇಲ್ಲೇ ಅಂತ ಹೇಳಕ್ ಬರೋಂಗಿಲ್ಲ. ನಮ್ಮ ಪೋಲ್ಸ್ ಆಗಲಿ ಟವರ್ಸ್ಗಳಾಗಲಿ ಎಲ್ಲಿ ಬೇಕಾದಲ್ಲಿ ಇರ್ತಾವೆ. ಆಮೇಲೆ ನಾವು ಹೋಗುವಾಗ ಕೆಲವೊಂದು ಸಾರಿ ಈ ಕ್ರಿಮಿ ಕೀಟಗಳು, ಆಮೇಲೆ ಇವು ಕೆಲವೊಂದಿಷ್ಟು ನಿಮಗೆಲ್ಲ ಗೊತ್ತೈತೆ ಹಾವು ಏಡಿ ಇವೆಲ್ಲ ಸಾಕಷ್ಟು ಇರ್ತಾವ್ರಿ. ಯಾಕಂದ್ರೆ ಎಷ್ಟೋ ಸಲ ನೋಡಿ ನಾವೆಲ್ಲ ಸುಮ್ಮನೆ ಸೇಫ್ಟಿ ಇದು ಗಂಬೂಟ್ಗಳನ್ನು ಹಾಕೋತೀವಿ ಅಂತೇಳಿ ಸೇಫ್ಟಿಯಾಗಿ ಎಲ್ಲರೂ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಗಂಬೂಟ್ ಬಹಳ ಇಂಪಾರ್ಟೆಂಟು. ಇನ್ನು ಅದ್ರ ಜೊತೆ ಇನ್ನೊಂದು ಮುಖ್ಯವಾಗಿ ನಮಗೆ ಬೇಕಾದ ಏನಪ್ಪ ಅಂತಂದ್ರೆ ಇದು ಹ್ಯಾಂಡ್ ಗ್ಲೋವ್ಸ್. ಯಾಕಂತಂದ್ರೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಸುರಕ್ಷತೆ ಇರ್ತೈತೆ. ಅಂದ್ರೆ ಇಂಡಕ್ಷನ್ ಬರ್ಬೋದು, ಕಂಡಕ್ಟರ್ನಲ್ಲಿ ಕೆಲವೊಂದು ಸಾರಿ ಇಂಡಕ್ಷನ್ ಬರ್ಬೋದು. ಅದಕ್ಕಾಗಿ ನಾವು ಕೇವಲ ಕೈನಿಂದ ಹಿಡಿಯಲಾರದೆ ಈ ರೀತಿ ಹ್ಯಾಂಡ್ ಗ್ಲೋವ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಿಡಿಯೋದ್ರಿಂದ ಯಾವುದೇ ರೀತಿಯ ಅಪಾಯ ಆಗಲಾರದೆ ಸರಿಯಾಗಿ ಕೆಲಸ ಮಾಡಬಹುದು. ಇನ್ನು राजशेखर हिरेमठ, KMM मराठी, बेळगाव. आता पुन्हा एकदा नजर टाकूयाच्या हेडलाईन्सवर.
राज्यात एकही DCM पद रिक्त नाही, मी कोणाच्या बाजूने नाही ना विरोधात, कृषी मंत्री चलुवराय स्वामी यांची पत्रकार परिषदेत दिली माहिती. बेळगाव जिल्ह्यात बनावट डॉक्टरांचा सुळसुळाट, आरोग्य विभागाने उचलले महत्त्वाचे पाऊल. मंगळवारी बडकल गल्लीतील 2 दवाखान्यांवर टाकला छापा. रासायनिक शेतीमुळे जमिनीची होते विषबाधा, शंकरगौडांनी केली सेंद्रिय शेतीमध्ये क्रांती. 8 वर्षांपासून रसायने आणि कीटकनाशकाचा केलाय त्याग. आता वेळ झाली इथंच थांबण्याची. तुम्ही पाहत राहा KMM मराठी.